ಎಲ್ರಿಗೂ. ಲಾಸ್ಟ್ ವಿಡಿಯೋನಲ್ಲಿ ನಾನು ಸೆಲ್ಫ್ ಮೆಜರ್ಮೆಂಟ್ ಯಾವ ರೀತಿ ತೆಗೆಯೋದು ಅಂತ ತೋರಿಸಿದ್ದೆ. ಈ ವಿಡಿಯೋನಲ್ಲಿ ನಿಮ್ಗೆ ಕ್ಲೈಂಟ್ ಮೇಲೆ ಯಾವ ರೀತಿ ಮೆಜರ್ಮೆಂಟ್ ತೆಗೆಯೋದು ಅಂತ ತೋರಿಸ್ತಿದ್ದೀನಿ. ಸೊ ತುಂಬಾ ಕಮೆಂಟ್ ನನಗೆ 3 ಡಾಟ್ ನಾರ್ಮಲ್ ಡಿಪ್ ಬ್ಲೌಸೇ ಕೇಳಿರೋದ್ರಿಂದ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಇವಾಗ ನಿಮ್ಗೆ. ಸೊ ಕ್ಲೈಂಟ್ ಮೇಲೆ ಯಾವ ರೀತಿ ಮೆಜರ್ಮೆಂಟ್ ತೆಗೆಯೋದು, ಸೊ ಯಾವ ರೀತಿ ನಾವು ಅವ್ರೇನಾದ್ರು ಡ್ರೆಸ್ ಹಾಕಿ ಬ್ಲೌಸ್ ಹಾಕಿದ್ದಾರೆ ಅಂದ್ರೆ ನಾವು ಆರಾಮಾಗಿ ತೆಗಿಬಹುದು. ಈ ರೀತಿ ಡ್ರೆಸ್ ಹಾಕಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿ ಲೆಂತ್ ತಗೊಳ್ಳುವಾಗ ಕೂಡ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಹತ್ರ ಏನಿರುತ್ತೋ ಅದನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಇಂಚ್ ಬಿಡುತ್ತಿರೋ ಅಂತ ಎಲಾಸ್ಟಿಕ್ ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡೋದ್ರಿಂದ ನನಗೆ ಅವ್ರಿಗೆ ಲೆಂತ್ ಎಷ್ಟು ತಗೋಬೇಕು ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಸ್ಟೂಡೆಂಟ್ ಕೇಳ್ಕೊಡುವಾಗ ನಾನು ಇದನ್ನೇ ಯೂಸ್ ಮಾಡಿ ಹೇಳ್ಕೊಡ್ತಿದ್ದೀನಿ. ನೀವೆಲ್ಲ ಬಿಗಿನರ್ ಕಲಿತಿರೋದ್ರಿಂದ ಇದನ್ನೇ ಯೂಸ್ ಮಾಡಿ ನೀವು ತಗೋಬಹುದು. ಸೊ ಈ ರೀತಿ ಅವ್ರ ಬಸ್ಟ್ ಕವರ್ ಆಗಿ ಕೆಳಗಡೆ ಬರಬೇಕು. ಈ ತರ ನೋಡ್ಕೊಂಡು ಲೆಂತ್ ತಗೊಳ್ಳಿ. ಬ್ಲೌಸ್ ಹೊಲ್ದ ಮೇಲೆ ನಮ್ಗೆ ಪ್ರಾಬ್ಲಮ್ ಬರೋದಿಲ್ಲ. ಸೊ ನಾನಿಲ್ಲೊಂದು ಪಿನ್ ಹಾಕೊಂಡು ಫಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ಲೆಂತ್ ಬ್ಲೌಸ್ ಇವ್ರು ಹಾಕ್ತಾರೆ ಅಂದ್ರೆ ಇವ್ರಿಗೆ ಈ ಬ್ಲೌಸ್ ಅನ್ನೋದು ಕಂಫರ್ಟಬಲ್ ಆಗಿ ಬರುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ನೀವು ಇದನ್ನ ಟಿಪ್ಸ್ ಅಂತ ತಗೊಳ್ಳಿ. ಸೊ ನೀವೊಂದು ಪ್ರೋ ಲೆವೆಲ್ಗೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಗೆ ಇದ್ರ ಅವಶ್ಯಕತೆ ಇರಲ್ಲ. ಬಿಗಿನರ್ ಆದ್ರೆ ನೀವು ಇದನ್ನ ಯೂಸ್ ಮಾಡ್ಬೇಕು. ಸೊ ಮೊದಲಿಗೆ ಲೆಂತ್ ನೋಡ್ಕೊಳ್ಳೋಣ. ಫ್ರಂಟ್ ಲೆಂತ್ ಇಂದಾನೆ ತಗೋಬೇಕು ಯಾವಾಗ್ಲೂ. ಶೋಲ್ಡರ್ ನಾನು ಹೇಳಿದ್ದೆ ಕುತ್ತಿಗೆ ಏನಿರುತ್ತಲ್ಲ ಇಲ್ಲಿಂದ 2 ಇಂಚ್ ನೋಡ್ಕೊಂಡು ಅಲ್ಲಿಂದ ತಗೊಳ್ಳಿ ಅಂತ. ಸೊ ಇಲ್ಲಿ ಇಟ್ಕೊಂಡು ಟೇಪ್ ನೋಡ್ಕೊಳ್ಳಿ. ಮೊದಲಿಗೆ ನಮಗ್ ಬೇಕಾಗಿರೋದು ಬಸ್ಟ್ ಪಾಯಿಂಟ್. ಸೊ ಇವ್ರ ಮೆಜರ್ಮೆಂಟ್ ಗೆ ಬಸ್ಟ್ ಪಾಯಿಂಟ್ ಅನ್ನೋದು 9.5 ಅಂತ ಬರ್ತಾ ಇದೆ. ಹಾಗೆ ಕಪ್ ಲೆಂತ್ ನೋಡ್ಕೊಳ್ಳಿ. ಕಪ್ ಲೆಂತ್ ಅನ್ನೋದು ಇವ್ರಿಗೆ 13 ಅಂತ ಬರ್ತಿದೆ. ಸೊ ಫ್ರಂಟ್ ಲೆಂತ್ ಅನ್ನೋದು 14.5 ಬರ್ತಾ ಇದೆ. ಸೊ ಈ ರೀತಿ ನೀವು ನೋಡ್ಕೋಬೇಕು. ಹಾಗೆ ಇವ್ರನ್ನ ಹಿಂದೆ ತಿರುಗಿಸಿ ಈ ಪಟ್ಟಿ ಏನಿದೆ ಅಲ್ವಾ ಇದೇ ಮೆಜರ್ಮೆಂಟ್ ತಗೊಳ್ಳಿ. ಇದೇನೋ ಕ್ರಾಸ್ ಆಗಿದೆ ಅಂದ್ರೆ ಈ ರೀತಿ ಕರೆಕ್ಟ್ ಮಾಡ್ಕೊಂಡೇ ತಗೊಳ್ಳಿ. ಸೊ ಇಲ್ಲಿ ಇವ್ರಿಗೆ 14 ಅಂತ ಬರ್ತಾ ಇದೆ. ಸೊ 13.5 ಅಂತಾನೆ ತಗೋಬಹುದು. ಇವ್ರಿಗೆ 1 ಇಂಚ್ ಡಿಫ್ರೆನ್ಸ್ ಅಲ್ಲಿ ತಗೋತಾ ಇದ್ದೀನಿ. ಸೊ ಈ ಪಟ್ಟಿಯಿಂದ ನಿಮ್ಗೆ ತುಂಬಾನೇ ಯೂಸ್ ಇದೆ. ಸೊ ಲೆಂತ್ ನ ಈ ರೀತಿ ತಗೊಳ್ಳಿ. ಈಗ ನಾವು ಶೋಲ್ಡರ್ ತಗೋಬೇಕು. ಶೋಲ್ಡರ್ಗೆ ಇವರು ಕುತ್ತಿಗೆ ಏನಿದೆ ಬ್ಯಾಕ್ ಅಲ್ಲಿ ಒಂದು ಬೋನ್ ಇದೆಯಲ್ಲ ಇದನ್ನ ಸೆಂಟರ್ ಪಾಯಿಂಟ್ ಅಂತ ತಗೊಳ್ಳಿ. ಯಾಕಂದ್ರೆ ನಾವು ಫುಲ್ ಶೋಲ್ಡರ್ ಬಿಗಿನರ್ ಫುಲ್ ಶೋಲ್ಡರ್ ನೋಡುವಾಗ ಕನ್ಫ್ಯೂಸ್ ಆಗ್ತಾರೆ ಎಲ್ಲಿಂದ ಎಲ್ಲಿಗೆ ತಗೋಬೇಕು ಅಂತಾನೆ. ಅದಕ್ಕೋಸ್ಕರ ಈ ಸೆಂಟರ್ ಇಂದ ನೋಡ್ಕೊಂಡ್ರೆ ಇಷ್ಟು ಸಾಕಾಗುತ್ತೆ ನಮ್ಗೆ. ಸೊ ಸೆಂಟರ್ ಒಂದು ಬೋನ್ ಸಿಗುತ್ತಲ್ಲ ಇದನ್ನ ಸೆಂಟರ್ ಅನ್ಕೊಳ್ಳಿ. ಇಲ್ಲಿಂದ ಈ ರೀತಿ ತಗೊಳ್ಳಿ. ಸೊ ಅವ್ರೇನಾದ್ರು ಡ್ರೆಸ್ ಹಾಕೊಂಡಿದ್ದು ಅದು ತುಂಬಾ ಕೆಳಗಡೆ ಹೋಗಿದೆ ಅಂದ್ರೆ ನಾವ್ ಅದನ್ನ ಸ್ಲೀವ್ ಎಲ್ಲೂ ಕುತ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ. ಸೊ ಈ ತರ ಸ್ಲೀವ್ ನ ಸರಿ ಮಾಡಿ ಕಸ್ಟಮ್ ಕ್ಲೈಂಟ್ಗೆ ಇಟ್ಕೊಳಕ್ ಹೇಳಿ. ಇದು ಇಟ್ಕೊಳ್ಳಿ. ಸೊ ಇವ್ರದ್ದು ಇವಾಗ ಕರೆಕ್ಟ್ ಆಗಿದೆ. ಕೆಲವೊಂದು ರೆಡಿಮೇಡ್ ಡ್ರೆಸ್ ಅಲ್ಲಿ ತುಂಬಾನೇ ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಸೊ ಅದನ್ನೇ ನೀವು ಸರಿ ಮಾಡ್ಕೊಂಡು ಇದನ್ನೇ ತಗೋಬಹುದು ನೀವು. ಸೊ 6.5 ಅಂತ ಬರ್ತಾ ಇದೆ. 6.5 ನ ನಾವು ಡಬಲ್ ಮಾಡ್ಕೊಂಡ್ರೆ ಇವ್ರ ಶೋಲ್ಡರ್ ಬಂದು 13 ಇದೆ. ಓಕೆ ನಾನು ಇಲ್ಲಿ ಬರೀತೀನಿ. ಸೊ ಲೆಂತ್ ಸೊ ಬ್ಯಾಕ್ ಲೆಂತ್ ಇವ್ರಿಗೆ 14 ಅಂತ ತಗೋತಾ ಇದ್ದೀನಿ. ಫ್ರಂಟ್ ಲೆಂತ್ 14.5 ಅಂತ ತಗೋತೀನಿ. ಸೊ ಲೆಂತ್ ಈ ರೀತಿ ವೇರಿಯೇಷನ್ ಅಲ್ಲಿ ತಗೊಳ್ಳಿ. ಶೋಲ್ಡರ್ 13 ಇದೆ ಇವ್ರದ್ದು. ಶೋಲ್ಡರ್ ಆಗಿದ ತಕ್ಷಣ ಏನ್ ನೀವು ಶೋಲ್ಡರ್ ನೋಡ್ಕೊಂಡಿದ್ದೀರಲ್ಲ ಅಲ್ಲಿನೇ ಇವ್ರಿಗೆ ಆರ್ಮೋಲ್ ರೌಂಡ್ ತಗೋಬೇಕು. ನೀವು ಆರ್ಮೋಲ್ ರೌಂಡ್ ತೊಳಕ್ಕೆ ಅವ್ರ ಕೈನ ಈ ರೀತಿ ಸೊಂಟದ ಮೇಲೆ ಇಡಿಸ್ಕೊಂಡು ತಗೊಳ್ಳಿ. ಯಾಕಂದ್ರೆ ನೀವು ಕೆಳಗಡೆ ಬಿಟ್ಟು ತಗೋತೀರಾ ಅಂದ್ರೆ 1 ಇಂಚ್ ವರೆಗೂ ನಿಮ್ಗೆ ಲೂಸ್ ಬಂದ್ಬಿಡುತ್ತೆ. ಹಂಗಾಗಿ ಕೈನ ಈ ರೀತಿ ಸೊಂಟದ ಮೇಲೆ ಇಡಿಸ್ಕೊಂಡೇ ತಗೊಳ್ಳಿ. ನಾವ್ ಹೆಂಗೆ ಹೊಲಿದ್ರು ನಾವ್ 1/2 ಇಂಚ್ ವರೆಗೂ ಎಕ್ಸ್ಟ್ರಾನೇ ಬರ್ತಾ ಇರುತ್ತೆ. ಹಂಗಾಗಿ ಇದನ್ನ ನೋಡ್ಕೊಂಡು ತಗೊಳ್ಳಿ. ಸೊ ಶೋಲ್ಡರ್ ಎಲ್ಲಿಗೆ ಮಾರ್ಕ್ ಮಾಡಿ ತಗೊಂಡಿದ್ದೀರಲ್ಲ ಅಲ್ಲೇ ತಗೋಬೇಕಾಗುತ್ತೆ ನೀವು. ಸ್ವಲ್ಪ ಟೈಟ್ ಆಗಿನೇ ತಗೊಳ್ಳಿ. ಬಟ್ಟೆ ಮೇಲೆ ತಗೋತಾ ಇರ್ತೀವಿ ನಾವು. ಟೈಟ್ ಆಗಿನೇ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ 15 ಅಂತ ಬರ್ತಾ ಇದೆ ಇವ್ರಿಗೆ ಆರ್ಮೋಲ್ ರೌಂಡ್. ಸೊ ಆರ್ಮೋಲ್ ಆಗಿದ ತಕ್ಷಣ ಇವ್ರಿಗೆ ತೆಗಿಬೇಕಾಗಿರೋದು ನಾವು ಅಪ್ಪರ್ ಚೆಸ್ಟ್. ಸೊ ಅಪ್ಪರ್ ಚೆಸ್ಟ್ಗೆ ಅವ್ರ ಕೈ ಈ ರೀತಿ ಮೇಲೆ ಮಾಡಕ್ ಹೇಳಿ. ಕರೆಕ್ಟ್ ಆಗಿ ನಮ್ಗೆ ಕಂಕ್ಳು ಕೆಳಗಡೆ ಬರ್ಬೇಕು ಇದು. ಸೊ ಅವರು ಆರಾಮಾಗಿರ್ಬೇಕು. ಸೊ ಕೈಯೆಲ್ಲ ಮೇಲೆ ಎತ್ತಿ ತೆಗಿಯೋದಲ್ಲ, ಕೈ ಮೇಲೆ ಎತ್ತೋದು ಟೇಪ್ಗೋಸ್ಕರ. ಆಮೇಲೆ ಕೈ ಕೆಳಗೆ ಇಳಿಸ್ಬಿಟ್ಟು ಬ್ಯಾಕ್ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಕೆಳಗಡೆ ಬರಬಾರ್ದು. ರೌಂಡ್ ಅನ್ನೋದು ಕರೆಕ್ಟ್ ಆಗಿರ್ಲಿ. ಸೊ ಇವರ ಅಪ್ಪರ್ ಚೆಸ್ಟ್ ಬಂದು 33 ಅಂತ ಬರ್ತಾ ಇದೆ. ಈ ರೀತಿನೇ ತಗೊಳ್ಳಿ. ಒಂದ್ ವೇಳೆ ನಿಮ್ಗೆ ಒಳಗೆ ಇಡ್ಲೇಬೇಕು ಸಪೋರ್ಟ್ಗೆ ಅಂತ. ಸೊ 33 ಆರಾಮಾಗಿ ತಗೊಳ್ಳಿ. ತುಂಬಾ ಲೂಸ್ ಅಲ್ಲ, ತುಂಬಾ ಟೈಟ್ ಅಲ್ಲ. ಅದಾದ್ಮೇಲೆ ಫುಲ್ ಬಸ್ಟ್ ತಗೋಬೇಕು. ಟೇಪ್ ನ ತುಂಬಾ ಕೆಳಗಡೆ ಸರಿಸ್ಬೇಡಿ. ಸೊ ಈ ರೀತಿನೇ ತಗೊಳ್ಳಿ. ಬ್ಯಾಕ್ ಅಲ್ಲಿ ಇದು ಮೇಲೇನೆ ಇರ್ಬೇಕು. ತುಂಬಾ ಕೆಳಗಡೆ ಹೋದ್ರೆ ನಮ್ಗೆ 1 ಇಂಚ್ ವರೆಗೂ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಈ ರೀತಿನೇ ಮೇಲಿರ್ಲಿ. ಬಸ್ಟ್ ಪಾಯಿಂಟ್ ಏನಿದೆ ಅಲ್ವಾ ಅಲ್ಲಿ ಕರೆಕ್ಟ್ ಆಗಿ ತಗೋಬೇಕು. ಸೊ 35 ಅಂತ ಬರ್ತಾ ಇದೆ. 33, 35. ಹಾಗೆ ಇಲ್ಲೇನ್ ನಾವು ಎಲಾಸ್ಟಿಕ್ ಹಾಕಿದೀವಲ್ಲ ಇಲ್ಲೇನೆ ವೇಸ್ಟ್ ತಗೋಬೇಕು. ವೇಸ್ಟ್ ನ ಆದಷ್ಟು ಸೈಡ್ ಅಲ್ಲಿ ತಗೊಳ್ಳಿ. ಇದು ತುಂಬಾನೇ ಕರೆಕ್ಟ್ ಆಗಿ ಬರುತ್ತೆ.
ನಾವು ಸೆಂಟರ್ ಅಲ್ಲಿ ತಗೊಳ್ಳುವಾಗ ಸ್ವಲ್ಪ ಪ್ರಾಬ್ಲಮ್ ಮಾಡ್ತೀವಿ. ಈ ರೀತಿ ಸೈಡ್ ಅಲ್ಲಿ ಫುಲ್ ಟೈಟ್ ಆಗಿನೇ ತಗೋಬಹುದು. ವೇಸ್ಟ್ ಇವ್ರಿಗೆ 28 ಇದೆ. ಸೊ ಈ ರೀತಿ ನೀವು 3 ಮೆಜರ್ಮೆಂಟ್ ತಗೋಬೇಕು, ಅಪ್ಪರ್ ಚೆಸ್ಟ್, ಫುಲ್ ಬಸ್ಟ್, ವೇಸ್ಟ್. ಸೊ ಬಸ್ಟ್ ಪಾಯಿಂಟ್ ನಾವೇನ್ ಫಸ್ಟೇ ನೋಡ್ಕೊಂಡ್ವಲ್ಲ, ಅದು ಕೂಡ ಮೆಜರ್ಮೆಂಟ್ ಅಲ್ಲೇ ಇರ್ಲಿ ನಿಮ್ಗೆ. ಸೊ ಬಸ್ಟ್ ಪಾಯಿಂಟ್ ಅಂತಾನೆ ತಗೊಳ್ಳಿ. ಬಸ್ಟ್ ಪಾಯಿಂಟ್ ನನಗೆ ಇವ್ರಿಗೆ 9.5 ಅಂತ ಸಿಕ್ಕಿದೆ. ಸೊ ಈ ರೀತಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಇದು ಬಸ್ಟ್ ಪಾಯಿಂಟ್ 9.5. ತೀರಾ ಕೆಳಗೆಲ್ಲ ತಗೋಬಾರ್ದು. ಮತ್ತೆ ಇನ್ನರ್ಸ್ ಅವರು ಕರೆಕ್ಟ್ ಆಗಿ ಹಾಕಿದ್ದಾಗ ನಿಮ್ಗೆ ಇದೆಲ್ಲ ಕರೆಕ್ಟ್ ಆಗಿ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಇನ್ನರ್ ಸರಿ ಇಲ್ಲ ಅಂದ್ರೆ ನೀವು ಫಾರ್ಮುಲಾ ಕೂಡ ಯೂಸ್ ಮಾಡಿ ತಗೋಬಹುದು. ಅರ್ಧ ಇಂಚು ಮೇಲೆ ಕೆಳಗೆ ಮಾಡಿದೀರಾ ಅಂದ್ರೆ ಪ್ರಾಬ್ಲಮ್ ಏನು ಇಲ್ಲ. ಸೊ ನೀವು ತಗೋಬಹುದು, ಯಾವುದೇ ಭಯ ಇಲ್ಲದೆ ತಗೊಳ್ಳಿ. ಸೊ 9.5 ಅಂತ ಇವರಿಗೆ ಬಸ್ಟ್ ಪಾಯಿಂಟ್ ತಗೋತೀನಿ. ಹಾಗೆ 13 ಅಂತ ಅಂಡರ್ ಬಸ್ಟ್ ಲೈನ್ ಅಂದ್ರೆ ಕಪ್ ಲೆಂತ್ ತಗೋತಾ ಇದ್ದೀನಿ. ಸೊ ಬಸ್ಟ್ ಪಾಯಿಂಟ್ 9.5 ಇದೆ. ಇಲ್ಲಿ 9.5 ಜಾಗದಲ್ಲಿ ನಾನು 9 ತಗೊಂಡಿದ್ದೀನಿ ಅಥವಾ 10 ತಗೊಂಡಿದ್ದೀನಿ ಅಂದ್ರೆ ಪ್ರಾಬ್ಲಮ್ ಏನಿಲ್ಲ. ಬ್ಲೌಸ್ ಫಿಟ್ಟಿಂಗ್ ಏನು ಹಾಳಾಗೋದಿಲ್ಲ. ಸೊ ತಗೋಬಹುದು ಇದನ್ನ. ಸೊ ಕಪ್ ಲೆಂತ್ ಅನ್ನೋದು ಇವ್ರಿಗೆ 13 ಇದೆ. ಸೊ ಈಗ ಸ್ಲೀವ್ ನೋಡ್ಕೊಳ್ಳೋಣ. ಸ್ಲೀವ್ ಗಿಂತ ಎಲ್ಲರೂ ನಾರ್ಮಲ್ ಡೀಪ್ ಕೇಳಿರೋದ್ರಿಂದ ಬಾಡಿನಲ್ಲಿ ಯಾವ ರೀತಿ ನಾವು ಡೀಪ್ ನೋಡ್ಕೋಬೇಕು ತೋರಿಸ್ತೀನಿ. ಸೊ ನಾರ್ಮಲ್ ಡೀಪ್ ಅಂದ್ರೆ ಏನಂದ್ರೆ ಈ ಶೋಲ್ಡರ್ ಅನ್ನೋದು ತುಂಬಾ ಚಿಕ್ಕದೇನಿರಲ್ಲ, ಅವರು ಸ್ಟ್ಯಾಂಡರ್ಡ್ ಸೈಜ್ ಹಾಕ್ತಾರೆ. ಮತ್ತೆ ಬ್ಯಾಕ್ ಅಲ್ಲೂ ಅಷ್ಟೇ ತೀರಾ ಬ್ರಾಡು ಡೀಪ್ ಏನಿರಲ್ಲ, ನಾರ್ಮಲ್ ಡೀಪ್ ಇರುತ್ತೆ. ಸೊ ಇದು ನಮ್ಗೆ ನಾರ್ಮಲ್ ಡೀಪ್ ಬ್ಲೌಸು. ಸೊ ಇವ್ರ ಸೈಜ್ಗೆ ನಾವಿಲ್ಲಿ 6.5 ವರೆಗೂ ಕೊಡ್ಬೋದು ಡೀಪ್. ತುಂಬಾ ಕೆಳಗಡೆ ಬೇಡ, ಯಾಕಂದ್ರೆ ಬಸ್ಟ್ ಏನಾದ್ರು ನಮ್ಗೆ ಹೆವಿ ಇತ್ತು ಅಂದ್ರೆ ಮೇಲೆ ಜಾಸ್ತಿ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಸೊ ಬಸ್ಟ್ ಹೆವಿ ಇರೋರಿಗೆ ನಾವಿಲ್ಲಿ ಡೀಪ್ ಕಡಿಮೆ ಹಾಕ್ಬೇಕು. ಬಸ್ಟ್ ಕಡಿಮೆ ಇರೋರಿಗೆ ನಾವು 7-8 ವರೆಗೂ ತಗೋಬಹುದು. ಸೊ ಇವ್ರ ಸೈಜ್ಗೆ 6.5 ಸಾಕಾಗುತ್ತೆ. ಸೊ ನಾನು 6.5 ಅಂತ ತಗೋತೀನಿ. ಸೊ ಅವ್ರೇನಾದ್ರು ಇಲ್ಲ ನಂಗೆ ಸ್ವಲ್ಪ ಡೀಪ್ ಕೊಡಿ ನಾನು ಹಾಕ್ತೀನಿ ಅಂದ್ರೆ ಅವ್ರು ಹೇಳಿದ್ಮೇಲೆ ನೀವು ತಗೋಬಹುದು. ಹಾಗೆ ಬ್ಯಾಕ್ ಟೀಪ್ ನೋಡ್ಕೊಳ್ಳಿ. ಬ್ಯಾಕ್ ಟೀಪ್ ನ ನೀವು ಹಿಂಗೂ ಡಿಸೈಡ್ ಮಾಡಬಹುದು. ಲೆಂತ್ ಅನ್ನೋದು ಇವರು 14 ಹಾಕ್ತಿದ್ದಾರೆ ಅಂದ್ರೆ ಸೊ ನಾರ್ಮಲ್ ಡೀಪ್ ಇರೋದ್ರಿಂದ ಈ ಪಟ್ಟಿ ಅನ್ನೋದು ಒಂದ್ 5 ಇಂಚು 4 ಇಂಚು ಕೇಳ್ತಾರೆ ಅಂತ. ತೀರಾ 2 ಇಂಚು 3 ಇಂಚು ಕೇಳ್ತಿದ್ದಾರೆ ಅಂದ್ರೆ ಇದು ಹೆವಿ ಡೀಪ್ ಆಗುತ್ತೆ ನಮ್ಗೆ. ಸೊ ಇವಾಗ ನಾವ್ ಇವ್ರಿಗೆ 9 ಇಂಚವರೆಗೂ ತಗೋಬಹುದು. ಸೊ 9 ಇಂಚವರೆಗೂ ತಗೋಬಹುದು. ಸೊ ಬಾಡಿನಲ್ಲಿ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಎಷ್ಟು ಹಾಕಿದ್ರೆ ಇವ್ರಿಗೆ ಕಂಫರ್ಟಬಲ್ ಇರುತ್ತೆ ಅಂತ. ಸೊ ಇದು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಈ ಪಟ್ಟಿ ಎಷ್ಟಿದೆ, ಬ್ಲೌಸ್ ಲೆಂತ್ ಇದೆ ಎಷ್ಟಿದೆ ಅದು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು. ಸೊ ಇಲ್ಲಿ ಇವ್ರಿಗೆ ನಾನು 9 ಇಂಚ್ ಅಂತ ತಗೋತೀನಿ. ಹಾಗೆ ಸ್ಲೀವ್ ಕೂಡ ನೋಡ್ಕೊಳ್ಳೋಣ. ಸ್ಲೀವ್ ಇಲ್ಲಿ ನಾನು ಇವ್ರಿಗೆ ಎಲ್ಬೋ ಸ್ಲೀವೇ ಕೊಡ್ತೀನಿ, ಯಾಕಂದ್ರೆ ಎಲ್ಬೋನಲ್ಲಿ ತುಂಬಾ ಜನ ಪ್ರಾಬ್ಲಮ್ ಮಾಡ್ತಾರೆ. ಸೊ ಇಲ್ಲಿಂದ ಲೆಂತ್ ನೋಡ್ಕೊಳ್ಳಿ. ಲೆಂತ್ ನೋಡ್ಕೊಳ್ಳೋದಕ್ಕೆ ಅವ್ರ ಕೈನ ಫೋಲ್ಡ್ ಮಾಡಿಸಿ ತಗೊಳ್ಳಿ. ಇಲ್ಲಾಂದ್ರೆ ನಮ್ಗೆ ಲೆಂತ್ ಗೊತ್ತಾಗಲ್ಲ. ಅರ್ಧ ಇಂಚು ಕೆಳಗೆ ಹೋಗ್ಬಿಟ್ರೆ ಹಿಂಗ್ ಕೈ ಹಿಂಗ್ ಮಾಡುವಾಗ ಅವ್ರಿಗೆ ಫೋಲ್ಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕೂಡ ಕಂಪ್ಲೇಂಟ್ ಹೇಳ್ತಾರೆ ಕೆಲವರು, ಕೈ ಹಿಂಗ್ ಮಚ್ಚಕ್ ಆಗ್ತಿಲ್ಲ ಅಂತ. ಹಂಗಾಗಿ ಕೈನ ಈ ರೀತಿ ಫೋಲ್ಡ್ ಮಾಡಿನೇ ತಗೊಳ್ಳಿ. ಇವ್ರಿಗೆ ನಾವು 10.5 ವರೆಗೂ ಲೆಂತ್ ಕೊಡ್ಬೋದು. ಸೊ 10.5 ಅಷ್ಟು ಎಲ್ಬೋ ಲೆಂತ್ ಕೊಡ್ಬೋದು. ಸೊ ಈ ರೀತಿ ಲೆಂತ್ ನೋಡ್ಕೊಳ್ಳಿ. ಕೈ ರೌಂಡ್ ನೋಡ್ಕೊಳಕ್ಕೆ ಹಿಂಗೆ ಟೈಟ್ ಮಾಡಿನೇ ತಗೊಳ್ಳಿ. ಸೊ 9.5 ಅಂತ ಬರ್ತಿದೆ. ಆ ಕೈ ಟೈಟ್ ಮಾಡಿನೇ ತಗೊಳ್ಳಿ. ಯಾಕಂದ್ರೆ ಅವ್ರು ಕೆಲಸ ಮಾಡುವಾಗ ಹಿಂಗ್ ಮಾಡೋಕ್ಕೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಂಗಾಗಿ ಮೊದ್ಲೇ ನೀವು ಅದನ್ನ ನೋಡ್ಕೊಂಡು ತಗೊಳ್ಳಿ. ಯಾಕಂದ್ರೆ ಕೈ ಕೆಳಗಿದ್ದಾಗ ನಿಮ್ಗೆ 1 ಇಂಚ್ವರೆಗೂ 1/2 ಇಂಚ್ವರೆಗೂ 1 ಇಂಚ್ 1/2 ಇಂಚು ನಮ್ಗೆ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ. ಸೊ ಕೈ ಹಿಂಗ್ ಟೈಟ್ ಮಾಡೋದ್ರಿಂದ ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ. ಸೊ 9.5 ಅಂತ ಇದೆ ಸ್ಲೀವ್ ರೌಂಡ್. ಸ್ಲೀವ್ ಲೆಂತ್ ಇವ್ರಿಗೆ 10.5 ಅಂತ ತಗೋತೀನಿ. ಹಾಗೆ ಸ್ಲೀವ್ ರೌಂಡ್ ಬಂದು 9.5. ಹಾಗೆ ಬೈಸಿಪ್ಸ್ ಹತ್ರ ಕೂಡ ನೀವು ಒಂದು ಮೆಜರ್ಮೆಂಟ್ ತಗೋಬಿಡಿ. ಬೈಸಿಪ್ಸ್ ಅಂದ್ರೆ ಏನಂದ್ರೆ ಈ ಕೈ ಸೆಂಟರ್ ಅಲ್ಲಿ ನೋಡ್ಕೊಳ್ಳಿ. ಸೊ ಕೈ ಟೈಟ್ ಮಾಡಿಸಿನೇ ತಗೊಳ್ಳಿ. ಎಲ್ಬೋ ಇದ್ದಾಗ ನೀವು ಈ ಮೆಜರ್ಮೆಂಟ್ ತಗೋಬೇಕಿಲ್ಲಿ. ಅಂದ್ರೆ ಮೇಲಿಂದ ಒಂದ್ 5 ಇಂಚ್ ಕೆಳಗಡೆ ಅಲ್ಲಿ ನೋಡ್ಕೊಳ್ಳಿ. ಸೊ 11 ಅಂತ ಬರ್ತಾ ಇದೆ. ಸೊ ಇಷ್ಟು ಮೆಜರ್ಮೆಂಟ್ ನಾವು ಬಾಡಿನಲ್ಲಿ ತಗೋಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಟ್ರೈ ಮಾಡಿ. ಬೇರೆ ಯಾರ ಮೇಲಾದ್ರೂ ಇಷ್ಟು ಮೆಜರ್ಮೆಂಟ್ ತೆಗಿಯಕ್ಕೆ ಟ್ರೈ ಮಾಡಿ. ಸೊ ಈ ಮೆಜರ್ಮೆಂಟ್ ಗೆ ಯಾವ ರೀತಿ ನಾವು ಡ್ರಾಫ್ಟಿಂಗ್ ಹಾಕೋಬೇಕು ಸೊ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ನೆಕ್ಸ್ಟ್ ಕಮೆಂಟ್ ಹಾಕಿ, ನಿಮ್ಗೆ ಬಟ್ಟೆ ಮೇಲೆ ತೋರಿಸ್ಬೇಕಾ ಅಥವಾ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ತೋರಿಸ್ಬೇಕಾ ಅಂತ ನೀವು ನೆಕ್ಸ್ಟ್ ಹೇಳಿದ್ರೆ ನೆಕ್ಸ್ಟ್ ಅದೇ ತರನೇ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.
ನಮಸ್ಕಾರ.